ವೆಲ್ ಸೈಡ್. ಮತ್ತೊಂದು, ನಾನು ಆ್ಯಕ್ಚುಲಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿ ಫಾರ್ಮ್ ಕೊಡೋ ಸಂದರ್ಭದಲ್ಲಿ ಲೈವಲ್ಲಿದ್ದೆ. ನಿಮ್ಮ ಹೋರಾಟಗಳು ಅಥವಾ ನಿಮ್ಮ ಬೆಂಬಲಿಗರ ಹೋರಾಟಗಳು, ನಿಮ್ಮ ಕಣ್ಣೀರ ಕಥೆ, ಇದೆಲ್ಲನೂ ನೋಡಿದ್ವಿ, ತೆರೆ ಮೇಲೆ ನೋಡಿದ್ವಿ. ಸೊ ಇದೆಲ್ಲ ನೋಡಿ ಆದ ನಂತರ ಸಿನಾರಿಯೋ ಚೇಂಜ್ ಆಯಿತು. ಮತ್ತೆ ನೀವು ಯಾಕೇನು ಹೋರಾಟ ಮಾಡಬೇಕಾಯಿತು ಈ ಒಂದು ಪೊಸಿಷನ್ ಸಿಗೋದಕ್ಕೆ? ಇಲ್ಲ, ಪೊಸಿಷನ್ಗೆ ಹೋರಾಟ ಇಲ್ಲ. ನನಗೆ ಮೊದಲೇ ಹೇಳಿದರು, ನನಗೆ ಮೊದಲು ಹೈಕಮಾಂಡ್ನವರು ನಿನಗೆ ಬೋರ್ಡ್ ಚೇರ್ಮನ್ ಅಥವಾ MLC ಕೊಡ್ತೀವಿ, ಈ ಬಾರಿ ಕಂಟೆಸ್ಟ್ ಬೇಡ ಅಂದಿದ್ರು. ನಾನು 4 ಬಾರಿ ಸೋತೀನಿ, 1 ಬಾರಿ ಶಾಸಕನಾಗಿದ್ದೀನಿ. ನಾನು ಕೇಳಿ ನಮ್ಮ ಕ್ಷೇತ್ರದ ಒಂದು ಡೆವಲಪ್ಮೆಂಟ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೆ. ನಾನು ನನ್ನ ಮೈಂಡ್ನಲ್ಲಿ ಇತ್ತು, ಒಮ್ಮೆ ಅವಕಾಶ ಸಿಕ್ಕರೆ 5 ವರ್ಷ ಅವಧಿಯಲ್ಲಿ 15 ವರ್ಷದ ಕೆಲಸ ಮಾಡಿ ತೋರಿಸ್ಬೇಕನ್ನೋಂಥ ಒಂದು ಛಲ ನಂದಿತ್ತು. ನಾನು MLAನ ಆಗಬೇಕು ಅಂಥೇಳಿ ಸುಮಾರು 80 ಕಿಲೋಮೀಟರ್ ನನ್ನ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದ್ದೀನಿ ನಾನು, 80 ಕಿಲೋಮೀಟರ್. ಆಮೇಲೆ ಮನೆ ಗೊತ್ತು ನನಗೆ, ಒಂದು ಬೂತ್ನಲ್ಲಿ 200 ಜನರ ಹೆಸರು ಬೈಪಾಟ್ ಹೇಳ್ತೀನಿ ನಾನು. ಹಾಗಾಗಿ ನಾನು ಶಾಸಕನ ಆಗ್ಬೇಕನ್ನುವಂಥ ಹಠ ಹಿಡಿದು ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು, ನನ್ನ ಫಾಲೋವರು, ನನ್ನ ಕಾರ್ಯಕರ್ತರು, ನಮ್ಮ ಯುವಕರು ಇಂಡಿಪೆಂಡೆಂಟ್ ನಿಲ್ಲೋದೇ ಅಂಥೇಳಿ ತೀರ್ಮಾನ ಮಾಡಿ ನನಗೆ ನಾಮಿನೇಷನ್ನು ಕೊಟ್ಟರು. ನನಗೆ ಎಲ್ಲಿ ಬಿಟ್ಕೊಡಿದ್ರು ಅದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು, ಜಬ್ಬಾರ್ ಸಾಹೇಬರು, ನಮ್ಮ ರಹೀಮ್ ಖಾನ್ ಸಾಹೇಬರು, ನಮ್ಮ ಸಮಾಜದ ಎಲ್ಲ ಹಿರಿಯ ನಾಯಕರಿಗೆ ಜವಾಬ್ದಾರಿ ಕೊಟ್ಟರು. ಖಾದ್ರಿಗೆ ಬೆಂಗಳೂರಿಗೆ ತೆಗೆದುಕೊಂಡು ಬರ್ರಿ, ನಾನು ಮಾತಾಡ್ತೀನಿ ಅಂದ. ನಾನು ನೋಡಿ, ನಮ್ಮ ಮುಖ್ಯಮಂತ್ರಿಗಳ ಜೊತೆ ಇದ್ದಾವ ಜನತಾದಳದಿಂದ. ಅವರು ಸಿದ್ದರಾಮಯ್ಯ ಸಾಹೇಬರು, ಬಸವರಾಜ ಬೊಮ್ಮಾಯಿ ಸಾಹೇಬರು, ನಾವೆಲ್ಲ ಜನತಾದಳದಾಗ ಇದ್ದವರು. ಮತ್ತೀಗ ನಮ್ಮ ನಾಯಕರು ಕರೀತಾರಂತ ನಾನು ಹೋದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಬೇಡ ಖಾದ್ರಿ, ನೀನು ಹೋರಾಟಗಾರ, ನನಗೆಲ್ಲ ಗೊತ್ತು, ಆಗ್ಬಿಟ್ಟಿದೆ, ಇವಾಗ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ, ನೀನು ವಿಡ್ರಾ ಮಾಡ್ಕೋ, ನಿನಗೆ ಏನು ಬೇಕು ಹೇಳೋದು. ನನಗೆ ಬೇಷರ್ತಾಗಿ ನಾನು DCM ನಮ್ಮ KPC ಅಧ್ಯಕ್ಷರು ಅವರು ಕೂಡ ಕರೆದು ನನಗೆ ಹೇಳಿದರು, ಭಾಳಷ್ಟು ಬೆಂಚ್ ಎಬ್ಬರಿಸಿ, ಇಲ್ಲಪ್ಪ ಒಂದು ಬಾರಿ ಹೈಕಮಾಂಡ್ ತೀರ್ಮಾನ ಮಾಡಿದೆ, ನೀನು ವಿಡ್ರಾ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು, ನಮ್ಮ ಇವರೆಲ್ಲ ಮತ್ತು ನೋಡಿ ಪಾರ್ಟಿ ಹೈಕಮಾಂಡ್ ನಾನು ಸಿದ್ದರಾಮಯ್ಯ ಸಾಹೇಬರ ಅಪ್ಪಟ ಒಬ್ಬ ಬೆಂಬಲಿಗ, ನಾನು ಫಾಲೋವರು. ಮತ್ತು KPC ಅಧ್ಯಕ್ಷರು ಕೂಡ ಭಾಳ ಪ್ರೀತಿಯಿಂದ ಕಾಣ್ತಾರೆ ನಮಗೆ. ಅದಕ್ಕೆ ಮತ್ತು ಅವ್ರ ಮಾತು ಕೇಳಿ ನಾನು ವಿಡ್ರಾ ಮಾಡಿಕೊಂಡೆ. ಅದು ಹುದ್ದೆಗಾಗಿ ಮಾಡಿಲ್ಲ, ನನಗೆ ಮೊದಲೇ ಕೊಡ್ತೀನಿ ಅಂದಿದ್ರು, ಭರವಸೆ ಇತ್ತು, ಆ ಭರವಸೆ ಈಡೇರಿಸಿದ್ರು. ಕೊಡ್ತೀನಿ ಅಂದ್ರು. ನಾನು ಟಿಕೆಟೇ ಬೇಕಂತ ಹಠ ಹಿಡಿದಿದ್ದೆ. ನನಗೆ ಬೋರ್ಡ್ ಚೇರ್ಮನ್ ಅಂದ್ರೆ ಸರ್ಕಾರ ಬಂದ ತಕ್ಷಣ ಸಿಕ್ತಿತ್ತು. ಬಟ್ ನನ್ನ ಕಾಂಟೆಸ್ಟ್ ಮಾಡಬೇಕು, ನಾ ಈ ಬಾರಿ ಗೆಲ್ತೀನಿ, ಭಾರಿ ಅಂತರೇ ಗೆಲ್ತೀನಿ ಅಂತ ನನಗೆ ವಿಶ್ವಾಸ ಇತ್ತು. ಸುಮಾರು 50,000 ಲೀಡ್ಲೇ ನಾನು ಗೆಲ್ತಿದ್ದೆ ಅಲ್ಲಿ. ಅದು ನನ್ನ ದುರ್ದೈವ, ಕೈ ತಪ್ಪೋಯ್ತು.